ಯಾವುದೇ ವಸ್ತುಗಳನ್ನು ಖರೀದಿಸುವಾಗ ಗುಣಮಟ್ಟದ ವಸ್ತುಗಳಿಗೆ ಹೆಚ್ಚಿನ ಬೇಡಿಕೆ ಇರುವುದು ಸಹಜ. ಆದರೆ ವಾಣಿಜ್ಯ ಬೆಳೆ ಅಡಿಕೆ ವಿಚಾರದಲ್ಲಿ ಮಾತ್ರ ಅದು ತದ್ವಿರುದ್ಧ. ನಮ್ಮ ರಾಜ್ಯದಲ್ಲಿ ಗುಣಮಟ್ಟದ ಅಡಿಕೆ ಬೆಳೆಯಲಾಗುತ್ತಿದ್ದರೂ ಕೂಡ ಹೊರ ರಾಷ್ಟ್ರಗಳಿಂದ ದೊಡ್ಡ ಪ್ರಮಾಣದಲ್ಲಿ ಕಳಪೆ ಗುಣಮಟ್ಟದ ಅಡಿಕೆಯನ್ನು ಆಮದು ಮಾಡಿಕೊಳ್ಳಲಾಗುತ್ತಿದೆ. ಇದು ಅಡಿಕೆ ಬೆಳೆಗಾರರ ನಿದ್ದೆಗೆಡಿಸಿದೆ. ವ್ಯವಹಾರ ವ್ಯಾಪಾರ ಎಂದಕ್ಷಣ ಗುಣಮಟ್ಟಕ್ಕೆ ಹೆಚ್ಚಿನ ಬೇಡಿಕೆ. ಆದರೆ ಗುಣಮಟ್ಟವಿದ್ದರೂ ಕೂಡ ಬೇಡಿಕೆ ಇಲ್ಲದಂತಾಗಿದೆ ರಾಜ್ಯದಲ್ಲಿ ಅಡಿಕೆ ಬೆಳೆದವರ ಪರಿಸ್ಥಿತಿ. ದೇಶದಲ್ಲಿ 14 ಲಕ್ಷ ಟನ್ ಅಡಿಕೆ ಪ್ರತಿ ವರ್ಷ ಉತ್ಪಾದನೆಯಾಗುತ್ತೆ. ಅದರಲ್ಲಿ 10 ಲಕ್ಷ ಟನ್ ಅಡಿಕೆ ಕೇವಲ ನಮ್ಮ ಕರ್ನಾಟಕ ರಾಜ್ಯದಿಂದ ಉತ್ಪಾದನೆ ಆಗ್ತಾ ಇದೆ ಅಂದರೆ ನೀವೇ ಆಲೋಚಿಸಿ ಎಷ್ಟು ಅಡಿಕೆ ಬೆಳೆಗಾರರು ಈ ಬೆಳೆಯನ್ನು ಆಧರಿಸಿ ಕೃಷಿ ಮಾಡ್ತಾ ಇದ್ದಾರೆ ಎಂದು. ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಬೆಳೆದ ಅಡಿಕೆಯ ಗುಣಮಟ್ಟ A1 ಎಂದರೆ ತಪ್ಪಾಗಲಾರದು. ಆದರೂ ಕೂಡ ರಾಜ್ಯದ ಅಡಿಕೆಗೆ ಬೇಡಿಕೆ ಇಲ್ಲ ಅಂದರೆ ನೀವು ಆಶ್ಚರ್ಯ ಪಡ್ತೀರಿ. ಕರ್ನಾಟಕದಲ್ಲಿ ಹಿಂದೆ 2 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಅಡಿಕೆಯನ್ನು ಬೆಳೀತಾ ಇದ್ವಿ. ನಮ್ಮ ಅಡಿಕೆಗೆ ಒಳ್ಳೆಯ ದರ, ಒಳ್ಳೆ ರೀತಿಯಂಥ ಮಾರುಕಟ್ಟೆ ಇತ್ತು. ಆ ಸಂದರ್ಭದಲ್ಲಿ ನಾವು ಏನು ಮಾಡಿದ್ವಿ ಅಂದರೆ ಹೆಚ್ಚಿನ ಸ್ಥಳಗಳನ್ನು ಅಡಿಕೆಗಾಗಿಯೇ ಮೀಸಲಾಗಿಟ್ಟು ಈಗ 6 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೀಲಿಕ್ಕೆ ಹೊರಟಿದ್ದೇವೆ. ಆದರೆ ಈ ಮಧ್ಯೆ ನಮಗೊಂದು ಆತಂಕದ ಪರಿಸ್ಥಿತಿ, ಮುಂದೆ ಮಾರುಕಟ್ಟೆ ವಿಚಾರದಲ್ಲಿ ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವೆಲ್ಲ ನಂಬಿದ್ದೇನು ಅಂದರೆ ನಮ್ಮ ಅಡಿಕೆ ತುಂಬ ಕ್ವಾಲಿಟಿ ಇದೆ, ಅನೇಕ ರೀತಿಯ ಬಳಕೆಯಲ್ಲಿ ಇವತ್ತು ಬರುತ್ತೆ. ಮುಖ್ಯವಾಗಿ ಹೋಟೆಲ್ಗಳಲ್ಲಿ, ಬೇರೆ ಬೇರೆ ಮಾರುಕಟ್ಟೆಗಳಲ್ಲಿ ಚಾಲಿ ಅಡಿಕೆಯನ್ನು ಕಟಿಂಗ್ ಮಾಡಿ ಮಾರಾಟ ಮಾಡುವಂಥದ್ದು ಒಂದಾದರೆ, ಇನ್ನೊಂದು ಗುಟ್ಕಾದ ಬಳಸುವಂಥದ್ದು ಇನ್ನೊಂದು. ಇವರು ಗುಟ್ಕಾದಲ್ಲಿ ಬಳಸಬೇಕಾದಂಥ ಈ ಒಳ್ಳೆಯ ಅಡಿಕೆಯನ್ನು ಬಿಟ್ಟು ಹೊರಗಡೆಯಿಂದ ತಂದಂಥ ಕಳಪೆ ಗುಣಮಟ್ಟದ ಅಡಿಕೆಯನ್ನು ಬಳಸಿದರೆ ನಮ್ಮ ಗುಣಮಟ್ಟದ ಅಡಿಕೆಗೆ ಮುಂದೊಂದು ದಿನ ಮಾರುಕಟ್ಟೆ ಸಿಗದೆ ಸಂಕಷ್ಟವನ್ನು ನಾವು ಎದುರಿಸ್ತಾ ಇದ್ದೇವೆ. ಸದ್ಯ ಭಾರತ ದೇಶದಲ್ಲಿ ಅಡಿಕೆ ಅಗತ್ಯಕ್ಕಿಂತ ಹೆಚ್ಚಾಗಿಯೇ ಉತ್ಪಾದನೆಯಾಗ್ತಾ ಇದ್ರೂ ಕೂಡ ಪಕ್ಕದ ಭೂತಾನ್, ಮ್ಯಾನ್ಮಾರ್ ಮತ್ತು ಶ್ರೀಲಂಕಾ ದೇಶಗಳಿಂದ ಕಳಪೆ ಗುಣಮಟ್ಟದ ಅಡಿಕೆಗಳನ್ನು ಆಮದು ಮಾಡಿಕೊಳ್ಳಲಾಗ್ತಿದೆ. ಇದು ಅಡಿಕೆ ಬೆಳೆಗಾರರ ನಿದ್ದೆಗೆಡಿಸಿದೆ. ಈಗಾಗಲೇ ವಿವಿಧ ಕಾಯಿಲೆ, ಹವಾಮಾನ ವೈಪರೀತ್ಯದಿಂದ ಅಡಿಕೆ ಬೆಳೆಗಾರರು ನಷ್ಟದಲ್ಲಿಯೇ ಬೆಳೆಯನ್ನ ಬೆಳೀತಾ ಇದ್ದಾರೆ. ಇಂತಹ ಸ್ಥಿತಿಯಲ್ಲಿ ಇರುವಾಗ ಗುಣಮಟ್ಟದ ಅಡಿಕೆಯನ್ನ ಬಿಟ್ಟು ಕಳಪೆ ಅಡಿಕೆಯನ್ನ ಹೊರದೇಶದಿಂದ ಆಮದು ಮಾಡಿಕೊಳ್ತಾ ಇದ್ದಾರೆ ಎನ್ನುವುದು ಅಡಿಕೆ ಬೆಳೆಗಾರರಿಗೆ ನುಂಗಲಾರದ ತುತ್ತಾಗಿದೆ. ಸದ್ಯ ಇದೇ ವಿಚಾರ ಸಂಸತ್ತಿನ ಸಭೆಯಲ್ಲಿ ಚರ್ಚೆಯಾಗಿದ್ದು, ಮಂಗಳೂರಿನ ಸಂಸದ ಬ್ರಿಜೇಶ್ ಚೌಟ ಅಡಿಕೆ ಬೆಳೆಗಾರರ ಹಿತ ಕಾಯುವಂತೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಪಿಯೂಷ್ ಗೋಯಲ್ ಬಳಿ ಮನವಿ ಮಾಡಿದ್ದಾರೆ. ದಿವಸ ಹೋದಂಗೆ ಅಡಿಕೆಯನ್ನು ಉಳಿಸ್ಕೊಳ್ಬೇಕಾದ್ರೆ ರೈತರು ಕಷ್ಟಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಮ್ಮ ಉತ್ತಮ ಕ್ವಾಲಿಟಿ ಅಡಿಕೆಗೆ ಹೆಚ್ಚಿನ ಮಾರುಕಟ್ಟೆಯನ್ನು ಒದಗಿಸ್ಕೊಡ್ಬೇಕು. ಇದು ಸಾಧ್ಯ ಹೇಗೆ ಅಂತಂದ್ರೆ ಹೊರಗಡೆಯಿಂದ ಬರತಕ್ಕಂತಹ ಈ ಕಳಪೆ ಗುಣಮಟ್ಟದ ಅಡಿಕೆಯನ್ನು ನಿಲ್ಲಿಸಬೇಕು. ಭಾರತವೇ ಅತಿ ದೊಡ್ಡ ಮಾರುಕಟ್ಟೆ. ಹಾಗಾಗಿ ನಮ್ಮ ಅಡಿಕೆ ನಮ್ಮ ದೇಶದಲ್ಲೇ ಬಳಕೆ ಆಗಲಿ, ಹೊರಗಡೆ ತರುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಸಾಕಷ್ಟು ನಾವು ಉತ್ಪಾದನೆ ಮಾಡ್ತಾ ಇದ್ದೇವೆ ಅನ್ನೋದು ನಮ್ಮ ಅಭಿಪ್ರಾಯ. ಒಟ್ಟಾರೆಯಾಗಿ ವಾಣಿಜ್ಯ ಬೆಳೆ ಅಡಿಕೆ ಬೆಳೆಯುವುದು ಸುಲಭದ ಕೆಲಸವಲ್ಲ. ಅದರ ಜೊತೆಗೆ ವಿವಿಧ ಕಾಯಿಲೆ, ಹವಾಮಾನ ವೈಪರೀತ್ಯ ನಡುವೆ ರಾಜ್ಯದ ಬೆಳೆಗಾರರು ಗುಣಮಟ್ಟದ ಅಡಿಕೆ ಬೆಳೀತಾ ಇದ್ದಾರೆ. ಇದನ್ನ ಗಮನದಲ್ಲಿರಿಸಿ ಕೇಂದ್ರ ಸರ್ಕಾರ ಕಳಪೆ ಗುಣಮಟ್ಟದ ಅಡಿಕೆ ಆಮದಿಗೆ ಬ್ರೇಕ್ ಹಾಕಿ ಗುಣಮಟ್ಟದ ಅಡಿಕೆಗೆ ಉತ್ತಮ ಬೆಂಬಲ ಬೆಲೆ ನೀಡಬೇಕು ಎನ್ನುವುದು ನಮ್ಮ ಆಶಯ. ಕಳಪೆ ಗುಣಮಟ್ಟದ ಅಡಿಕೆಯನ್ನು ಬೇರೆ ದೇಶದಿಂದ ತರಿಸ್ಕೊಳ್ಳುವ ಬದಲು ಗುಣಮಟ್ಟದ ಅಡಿಕೆಯನ್ನು ನಮ್ಮಲ್ಲೇ ಬೆಳೆಯಲಾಗ್ತಾ ಇದೆ, ಕೃಷಿಕರು ಬೆಳೀತಾ ಇದ್ದಾರೆ. ಅದಕ್ಕೆ ಉತ್ತಮ ಬೆಲೆಯನ್ನು ಕೊಡಬೇಕು. ಆಮದಾಗುವಂಥದ್ದು ಏನಿದೆ ಅದು ನಿಲ್ಲಬೇಕು ಅನ್ನುವಂಥದ್ದು ಸದ್ಯ ಅಡಿಕೆ ಕೃಷಿಕರ ಒಂದು ಬೇಡಿಕೆ ಅಂತಲೇ ಹೇಳ್ಬೋದು. ಅಶ್ವಥ್ ಆಚಾರ್ಯ, ನ್ಯೂಸ್ ನೆಕ್ಸ್ಟ್, ಉಡುಪಿ.